ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಮತ್ತೆ ಕಂಟಿನ್ಯೂಷನ್ ಆಗಿರುತ್ತೆ ನನ್ನ ಒಂದು ಸೀಮಂತದ ವ್ಲಾಗು. ಸೊ ಬೆಳಗ್ಗೆ ಎದ್ದು ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳ್ದಂಗೆ ನಾನು ಅಂದರೆ ಪ್ಲೇಟೆಲ್ಲ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ವಿನೋತಂಗೂ ಕೂಡ ರೆಡಿ ಮಾಡಿ ನಾನು ಮತ್ತೆ ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಮತ್ತು ಬೀರೇಶ್ ಎಲ್ಲ ಅರ್ಶಿನ ಕುಂಕುಮ ಇಟ್ಟು ಸಾರಿ ಎಲ್ಲ ಕೊಟ್ಟರು. ಅದಾದಮೇಲೆ ಮಮ್ಮಿ ಮತ್ತು ಆಂಟಿ ಮತ್ತು ಡ್ಯಾಡಿ ಅವರೆಲ್ಲ ಬಂದರು. ಅಷ್ಟೊತ್ತಿಗಾಗಲೇ ಡೆಕೋರೇಷನ್ ಕೂಡ ಫುಲ್ ಫಿನಿಶ್ ಆಗಿತ್ತು. ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು. ಆ್ಯಂಡ್ ನಮ್ಮ ಡ್ಯಾಡಿ ಕೂಡ ಬಂದರು, ಅವರು ಹಾಯ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನೋಡ್ತಿರ್ಬೋದು ನೀವು ಡೆಕೋರೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ಸಿಂಪಲ್ಲಾಗಿ ನನಗೆ ಇದೇ ಥರನೇ ಬೇಕಿತ್ತು, ಸಿಂಪಲ್ಲಾಗಿ ಚೆನ್ನಾಗಿ ಎಲಿಗೆಂಟಾಗಿರಬೇಕು ಅನ್ನೋ ಥರನೇ. ಅದಾದಮೇಲೆ ಚೇರ್ ಕೂಡ ತಂದು ಇಟ್ಟಿದ್ರು, ಜೊತೆಗೆ ಮುಂದೆಗಡೆ ಟೇಬಲ್ ಕೂಡ ಹಾಕಿದ್ರು. ಟೇಬಲ್ ಏನಕ್ಕೆ ಅಂದರೆ ಅದು ಮಾಮೂಲಿ ಪ್ಲೇಟ್ಸ್ ಎಲ್ಲ ಡೆಕೋರೇಷನ್ ಪ್ಲೇಟ್ಸ್ ಎಲ್ಲ ಪ್ಲೇಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಮಮ್ಮಿ ಅವರು ಟಿಫನ್ ಮಾಡಿರಲಿಲ್ಲ, ಎಲ್ಲರಿಗೂ ಇಲ್ಲಿಗೆ ಬರೋದಕ್ಕೆ ಹೇಳಿದ್ವಿ. ಸೊ ಅವರು ಕೂಡ ಟಿಫನ್ ಮಾಡ್ಕೊತಾ ಇದ್ದಾರೆ. ಟಿಫನ್ ಎಲ್ಲ ಆದಮೇಲೆ ಚೇರ್ ಏನಿತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಬಟ್ಟೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ವಿ. ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬರ್ತಿತ್ತು, ಏನಾದರೂ ತಟ್ಟೆ ಗಿಟ್ಟೆ ಏನಾದರೂ ಎತ್ಕೊಂಡಾಗ ಮತ್ತು ಬಟ್ಟೆ ಎಲ್ಲ ಎಳ್ಕೊಂಡ್ರೆ ಅಲ್ಲಿ ಮೆಸ್ಸಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಟೇಪ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡ್ತಾಯಿದ್ದೀವಿ. ಸೊ ನಾನೇ ಎಲ್ಲನೂ ಮಾಡ್ತಾಯಿದ್ದೀನಿ, ಬಿಕಾಸ್ ಇನ್ನು ಮೇಕಪ್ ಆರ್ಟಿಸ್ಟ್ ಬಂದಿರಲಿಲ್ಲ ಆ್ಯಂಡ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಸೊ ನಾನು ನಿಧಾನಕ್ಕೆ ರೆಡಿ ಆಗಿದ್ದಿದ್ರು ಪರವಾಗಿಲ್ಲ, ಬಟ್ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೆ ಸ್ವಲ್ಪ ಮೆಸ್ಸಪ್ ಆಯಿತು ಅಷ್ಟೇನೆ, ಬೇರೆ ಏನೇನಿಲ್ಲ. ಆ್ಯಂಡ್ ನಾನೇ ಮಾಡ್ತಿದ್ದೀನಿ ಅಂತ ನೋಡಿ ಆಶ್ಚರ್ಯ ಆಗ್ಬೋದು, ಬಿಕಾಸ್ ನಾನೇ ಮಾಡಿದ್ರೇ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನು. ಸೊ ಅದಕ್ಕೆ ನಾನೇ ಮಾಡ್ತಿದ್ದೀನಿ. ಆ್ಯಂಡ್ ಪ್ಲೇಟ್ ಡೆಕೋರು ಅಷ್ಟೇನೆ ನಾನೇ ಮಾಡಿದ್ದು. ಅಂದರೆ ನಾನೇ ಮಾಡಿದ್ದು ಅನ್ನೋದಕ್ಕಿಂತ ಹೆಲ್ಪ್ ಮಾಡಿದ್ರು ಅಕ್ಕ ಮತ್ತು ಬೀರೇಶ್ ಎಲ್ಲನೂ. ಆ್ಯಂಡ್ ನಾನು ಮಾಡಿದೆ. ನನಗೇನು ಸುಸ್ತು ಆಗಲ್ಲ ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ. ಅದಾದಮೇಲೆ ಅಷ್ಟರಲ್ಲಿ ಮೇಕಪ್ ಆರ್ಟಿಸ್ಟ್ ಕೂಡ ಬಂದರು. ನಾನು ರೂಮ್ ಒಳಗೆ ಹೋದೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಇಲ್ಲೆಲ್ಲರೂ ಪ್ಲೇಟ್ಸ್ನೆಲ್ಲ ಅರೇಂಜ್ ಮಾಡ್ತಾಯಿದ್ರು. ಸೊ ಇಷ್ಟು ಪ್ಲೇಟ್ಸ್ ಇದಕ್ಕೆ ಇಷ್ಟು ದೊಡ್ಡ ಟೇಬಲ್ ಏನಕ್ಕೆ ಅಂತ ನೀವು ಅನ್ಕೊತಿರ್ಬೋದು. ಹಾಗಲ್ಲ, ಮನೆಗೆ ಬರ್ತಾರಲ್ಲ, ಅಂದರೆ ಅರ್ಶಿನ ಕುಂಕುಮಕ್ಕೆ ಯಾರನ್ನ ಕರೆದಿರ್ತೀವಲ್ಲ, ಸೊ ಅವ್ರು ಬಂದು ಅವರು ಕೂಡ ಪ್ಲೇಟ್ಸ್ನ ಅರೇಂಜ್ ಮಾಡ್ತಾರೆ. ಅಂದರೆ ಅವ್ರು ಏನೇನು ತಂದಿರ್ತಾರೋ ಅದನ್ನೆಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟು ಫುಲ್ ತುಂಬೋಗ್ಬಿಟ್ಟಿರುತ್ತೆ. ಆಮೇಲೆ ತೋರಿಸ್ತೀನಿ ನಾನು ಹೇಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅಷ್ಟರಲ್ಲಿ ನನಗೆ ಸಾರಿ ಕೂಡ ಡ್ರೇಪ್ ಮಾಡಿದರು. ಜೊತೆಗೆ ಸೈಮಲ್ಟೇನಿಯಸ್ಲಿ ಹೇರ್ ಸ್ಟೈಲ್ ಮತ್ತು ಮೇಕಪ್ ಎರಡೂ ಮಾಡ್ತಾಯಿದ್ರು. ನನಗೆ ಕೇಳಿದ್ರು ಯಾವ ಥರ ಐಸ್ ಅಥವಾ ಮೇಕಪ್ ಬೇಕು ನಿಮಗೆ ಅಂತ ಅಂದ್ಬಿಟ್ಟು. ನನಗೊಂದು ರೆಫರೆನ್ಸ್ ಇತ್ತು, ಸೊ ಅದನ್ನು ಅವ್ರಿಗೆ ಕಳಿಸಿದ್ದೆ. ಮತ್ತು ತೋರಿಸ್ಬಿಟ್ಟು ಇದೇ ಥರ ಸಿಂಪಲ್ಲಾಗಿರಲಿ, ಜಾಸ್ತಿ ಐ ಮೇಕಪ್ ಬೇಡ ಅಂತ ಹೇಳಿದ್ದೆ. ಅಂದರೆ ಪರ್ಪಲ್ ಕಲರ್ ಆಗಿರ್ಬೋದು ಅಥವಾ ಗ್ರೀನ್ ಕಲರ್ ಆಗಿರ್ಬೋದು, ತುಂಬ ಜಾತ್ರೆ ಥರ ಕಾಣುತ್ತೆ ಅಂತ ಬೇಡ ಅಂತ ಹೇಳಿದ್ದೆ. ಅವರು ಸಿಂಪಲಾಗೇ ಮಾಡಿಕೊಟ್ರು. ಅದಾದಮೇಲೆ ಇವ್ರು ಬಂದು ನಮ್ಮ ಮಾವನ ಫ್ರೆಂಡ್ ಆ್ಯಂಡ್ ಆಂಟಿ ನನಗೆ ಫ್ರೆಂಡು. ಸೊ ಅವರು ಅರ್ಜೆಂಟಾಗಿ ಬೇರೆ ಕಡೆ ಫಂಕ್ಷನ್ಸ್ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು ಅವರು ಇಲ್ಲೇ ನನಗೆ ರೂಮಲ್ಲೇ ಸಾರಿ ಮತ್ತು ಎಲ್ಲ ಕೊಟ್ಬಿಟ್ಟು ಆಶೀರ್ವಾದ ಮಾಡಿ ಅವರು ಕೂಡ ಹೋದರು. ಆ್ಯಂಡ್ ಅದೆಲ್ಲ ಆಗ್ತಿದ್ದಂಗೆ ಮತ್ತೆ ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಬಟ್ ಮೇಕಪ್ ಅವರು ಅಂದರೆ ರೂಪ ಅವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಅವ್ರಿಗೆ ಇನ್ನೊಂದು ಪ್ರೋಗ್ರಾಮ್ ಇತ್ತು. ಅದು ನನಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿಲ್ಲದೆ ಏನು ಹೋಗಿದ್ದಾರೆ ಅಂತಲ್ಲ, ನನಗೆ ಗೊತ್ತಿತ್ತು. ಬಟ್ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ರಂತೆ ಅವರು, ಪಾಪ ಅವ್ರಿಗೂ ಗೊತ್ತಿಲ್ಲ. ಬಟ್ ಅಲ್ಲಿ ಮದುವೆ ಮನೆ ಅಂತ ಅಂದಮೇಲೆ ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಸೊ ಅಲ್ಲಿ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಪಾಪ ಅವ್ರು ಬರೋದು ಕೂಡ ಲೇಟ್ ಆಯಿತು. ಬಟ್ ಏನು ಮಾಡೋದಕ್ಕಾಗಲ್ಲ, ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನಾನು ಕೂಡ ಅವ್ರ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಬಟ್ ಬೀರೇಶ್ ಅಂತೂ ಬಂದು ಬೇಗ 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 ಅಂತಾಯಿದ್ರು. ಆ್ಯಂಡ್ ನೋಡ್ತಿರ್ಬೋದು ಎಲ್ಲರೂ ನನ್ನ ಸುತ್ತ ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲನೂ ಒಟ್ಟಿಗೆ ಹಾಕೋದಕ್ಕೆ. ಆ್ಯಂಡ್ ರೂಪ್ ಒಂದು ಕಡೆ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ, ಒಂದು ಕಡೆ ಇಯರಿಂಗ್ಸ್ ಹಾಕ್ತಿದ್ದಾರೆ, ಒಂದು ಕಡೆ ನೆಕ್ಲೆಸ್ ಹಾಕ್ತಿದ್ದಾರೆ. ಸೊ ಈ ಥರ ಲಾಸ್ಟ್ಗೆ ಈ ಥರ ಆಗೋಯ್ತು. ನಾನು ಹಾಗೂ ಸ್ವಲ್ಪನೇ ಮಾಡಿ ಸಾಕು ಅಂತ ಹೇಳಿದ್ದೆ, ಬಟ್ ರೂಪ ಅವರು ಯಾವುದೂ ಬಿಡಲಿಲ್ಲ, ಎಲ್ಲನೂ ಮಾಡಿದ್ರು ನನಗೆ. ಆ್ಯಂಡ್ ಫೈನಲಾಗಿ ನನ್ನನ್ನು ಬೀರೇಶ್ ರೂಮಿಂದ ಕರ್ಕೊಂಡು ಬಂದು ಇಲ್ಲೆಲ್ಲರ ಮುಂದೆ ಕೂರಿಸಿದ್ರು. ಆಲ್ರೆಡಿ ಲೇಟ್ ಆಗಿತ್ತು, ಅಂದರೆ 12 ಕರೆಕ್ಟಾಗಿ ಬಂದು ಕೂತ್ಕೊಂಡೆ. ಯಾವ ಟೈಮಿಂಗ್ಸಿಗೆ ಎಲ್ಲರಿಗೂ ಹೇಳಿದ್ವು ಅದೇ ಟೈಮಿಗೆ ಕರೆಕ್ಟಾಗಿ ಬಂದು ನಾನಲ್ಲಿ ಕೂತ್ಕೊಂಡು ಎಲ್ಲನೂ ಸ್ಟಾರ್ಟ್ ಮಾಡಿದ್ರು.
ಆ್ಯಂಡ್ ನೋಡ್ತಿರ್ಬೋದು ಇವಾಗ ಪ್ಲೇಟ್ಸ್ ಎಷ್ಟೊಂದು ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕಿಂತ ಜಾಸ್ತಿನೇ ಬಂದಿತ್ತು, ಬಟ್ ಅದನ್ನೆಲ್ಲ ಕೆಳಗೆ ಇಟ್ಟಿದ್ರು. ಆ್ಯಂಡ್ ಎಲ್ಲ ಬಂದಮೇಲೆ ಅದಾದಮೇಲೆ ಒಬ್ಬೊಬ್ಬರಾಗಿ ನನಗೆ ಏನದು ಅರಿಶಿನ ಕುಂಕುಮ ಮತ್ತು ಬಳೆ ಹೂವು ಅದೆಲ್ಲ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇನ್ನು ವಾಯ್ಸ್ ಓವರ್ ಕೊಡೋದಕ್ಕಿಂತ ಹಾಗೆ ನೋಡಿದ್ರೇ ಚೆನ್ನಾಗಿರುತ್ತೆ, ಪದ ಎಲ್ಲ ಆಡ್ತಾರೆ. ಸೊ ನೋಡಿ. ಟ್ರೈ ಮಾಡೋಣ. ಚೆನ್ನಾಗಿರೋದು ದೊಡ್ಡಮ್ಮ. ಹಾಯ್ ಹೇಳ್ಬಿಡಿ ಆಂಟಿ.
ಹಾಯ್, ನಾವು ಇವತ್ತು ವರ್ಷದ ಮನೆಗೆ ಬಂದಿದ್ದೀವಿ. ಹಾಯ್, ಇದೇ ಇಂಟ್ರೊಡಕ್ಷನ್. ಇವತ್ತು ನೀನು ವ್ಲಾಗ್ ಮಾಡ್ತಾ ಇರೋದು. ಹ್ಞೂ ಅಕ್ಕ. ಇವತ್ತು ವಿಶೇಷ ಹರ್ಷಿತಾ ಶ್ರೀಮಂತ ಇದೆ, ಆದ ಕಾರಣವಾಗಿ ನಮ್ಮ ಕುಟುಂಬ ಸಮೇತ ಎಲ್ಲರೂ ಬಂದಿದ್ದೇವೆ. ತುಂಬಾ ಬೇಗ ಬಂದಿದ್ದೀರಾ. ಆಯ್ತು, ಹೇಳ್ಬಿಡು ಶ್ವೇತಾ ಕನ್ನಡ ಇದಕ್ಕೆ. ದಿ ವಿಕ್ಟಿಮ್ ಹೇಳು ರಿಯಾಕ್ಷನ್. ಡ್ರೈವಿಂಗ್ ಮಾಡಿದವರು ಅವ್ರನ್ನೇ ಕೇಳಬೇಕು. ಸಿನಿಮಾ ಡೌ ಮಾಡಿದ್ರು ನಿನ್ನೆ. ಎಲ್ಲಿ ಶ್ರೇಯಸ್ ಬ್ರೋ? ಯಾಕೆ? ಅಪ್ಪ ಅಂಕಲ್ ಅವ್ರು ಸಪ್ರೇಟ್ ಆಗುತ್ತೆ. ಆಯ್ತು ಗುರು. ಸ್ವಲ್ಪ ಮುಂದೆ ಬನ್ನಿ. ಮುಂದೆ ಬನ್ನಿ ಸ್ವಲ್ಪ ನೀವು. ಒಂದು ನಿಮಿಷ ನೀವು ನಿಂತ್ಕೊಳ್ಳಿ. ಸ್ವಲ್ಪ ಹತ್ರ ಬನ್ನಿ. ಸ್ವಲ್ಪ ಹತ್ರ ಬನ್ನಿ. ಹಾಗೆ ಓಕೆ. ಹತ್ರ ಬನ್ನಿ. ಓಕೆ ನೋಡಿ. ಮುಂದೆ ಬನ್ನಿ. ಮುಂದೆ ಬನ್ನಿ. ಹತ್ರ ಬನ್ನಿ ಮೇಡಮ್. ಹತ್ರ ಬನ್ನಿ. ಓಕೆ ನೋಡಿ ಮೇಡಮ್. ಹಾಂ ಅಲ್ಲ ಅಲ್ಲ ಹೋಗ್ಬನ್ನಿ ಮೇಡಮ್. ಇಲ್ಲ ಸರ್, ಆ ಕಡೆ ಸ್ಕ್ರೀನ್ ಕ್ಲೋಸ್ ಮಾಡ್ತಿರೋದ? ಹಾಂ, ಎಬ್ಬರಿಸ್ಕೊಂಡು ಹಾಗೆ ಸ್ವಲ್ಪ ಕ್ಲಾಸ್ ಕೊಡಿ. ಹತ್ರ ಕ್ಲಾಸ್ ಓಕೆ ರೆಡಿ ನೋಡಿ. ಓಕೆ ಯಾರಿಗೆ ಬೆಲೆ ಇದೆಯೋ ಇಲ್ವೋ, ಈ ರಾಣಿಗಂತೂ ಸಖತ್ ಬೆಲೆ ಇದೆ. ಹೋಗಿ ಮೇಡಮ್. ಓಕೆ ಮೇಡಮ್. ಅದ್ರ ಮೇಲೆ ಕೈ ಖರ್ಚು ತೆಗೆದುಬಿಡಿ. ಆಯ್ತು ಆಗೋಯ್ತು ಸುಮ್ಮನೆ. ಹೋಯ್ ಹಾಗೆ ಲೋಡ ಲೋಡ ಹೆಸರು ಹೋಗಿ ರಾಣಿ. ಓಕೆ ನೀವು ಇಟ್ಬಿಡಿ. ಹನ್ನೊಂದು ಚಾರ್ಜಿ ಸ್ವಲ್ಪ ಸೈಡ್ ಬಂದಿದೆ. ಸ್ವಲ್ಪ ಸೈಡ್ ಬಂದು ಇಲ್ಲಿ ನೋಡಿ ಸರ್. ಓಕೆ ಓಕೆ ನೋಡಿ. ಸ್ಮೈಲ್. ಓಕೆ ಹಾಗೆ ನೀವು ಫೇಸ್ಬುಕ್ ನೀವು ಕಿಸ್ ಮಾಡಿ ನಿಂತ್ಕೊಳ್ಳಿ. ಹತ್ರ ಓಕೆ
ಓಕೆ ಓಕೆ ಇಲ್ಲ ನಾನು ಆ ಕಡೆ ಓಕೆ ನೋಡಿ ಸರ್ ಸರಿ ನೋಡಿ ಓಕೆ ಹಂಗೆ ಇಲ್ಲಿ ನೋಡಿ ಸ್ವಲ್ಪ ಡೌನ್ ಮಾಡಿ ಕಲ್ತು ಇಲ್ಲಿ ನೋಡಿ ಮೇಡಮ್ ಹಾಗೆ ಓಕೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಓಕೆ ಮೇಡಮ್ ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಓಕೆ ಡೂಡ್ ಕರಿತಾ ಓಕೆ ನೋಡಿ ಸರ್ ಸರ್ ಸ್ವಲ್ಪ ಸೆಂಟ್ರ್ ಬಂದು ಓಕೆ ರೆಡಿ ಓಕೆ ಆಯ್ತು Thank you. Thank you. And thanks for coming. Paapun bittu babu bandidira. Thank you so much. ಅದೇ ಹೇಳ್ಕೊಳ್ಳಿ And sir, ನೀವು ನಿಂತ್ಕೊಂಡ್ಬಿಡಿ. ಟ್ರಾಲಿ ಬ್ಯಾಗ್ ಇದೆ ಹಾಗೆ ಸೊ ಎಲ್ಲರೂ ನನಗೆ ಬಂದು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಆಶೀರ್ವಾದ ಮಾಡಿದ್ರು. ತುಂಬಾ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಯಾರ್ಯಾರು ಬಂದಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಿಮ್ಮ ಎಲ್ಲ ಕೆಲಸನೂ ಬಿಟ್ಟು ನನ್ನ ಫಂಕ್ಷನ್ಗೆ ಬಂದು ಅದನ್ನು ಒಂದು ಸ್ಪೆಷಲ್ ಇವೆಂಟ್ ಮಾಡೋದಿದೆಯಲ್ಲ, ಅದಂತೂ ನನ್ನ ತುಂಬ ದೊಡ್ಡ ಏನದು ಕೆಲಸ ಅಂತ ಹೇಳ್ಬೋದು. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು. ನೀವೆಲ್ಲರೂ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಗೊತ್ತಿಲ್ಲ ಅಲ್ಲಿ ಮಾತಾಡೋಕ್ಕಾಯಿತೋ ಅಥವಾ ನನಗೆ ಏನದು ನಿಮ್ಮನ್ನೆಲ್ಲ ಚೆನ್ನಾಗಿ ವಿಚಾರಿಸ್ಕೊಳ್ಳೋಕ್ಕಾಯಿತೋ ಇಲ್ವೋ ನನಗೆ ಒಂಚೂರು ಗೊತ್ತಿಲ್ಲ. ಬಟ್ ಐ ಆಮ್ ಸಾರಿ ಏನಾದರೂ ತಪ್ಪಾಗಿದ್ದರೆ. ಬಟ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ನನ್ನ ಕಸಿನ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಪಾಪ 2 ತಿಂಗಳು ಮಗುನ ಬಿಟ್ಬಿಟ್ಟು ಬಂದಿದ್ದಾರೆ ನನ್ನ ಫ್ರೆಂಡ್ ವಿನುತಕ್ಕ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್. ಏನಕ್ಕೆ ಸ್ಪೆಷಲಾಗಿ ಹೇಳ್ತಿದ್ದೀನಿ ಅಂತಂದರೆ ಪಾಪ 2 ತಿಂಗಳು ಮಗುನ ಬಿಟ್ಟು ನನ್ನ ಇವೆಂಟಿಗೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಎಲ್ರೂ ಅಷ್ಟೇನೆ ಅವ್ರವ್ರ ಏನೇ ಕೆಲಸ ಇದ್ರೂ ಬಿಟ್ಟು ನನ್ನ ಇವೆಂಟ್ಗೆ ಬಂದಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಒಂಥರ ಎಕ್ಸೈಟ್ಮೆಂಟ್ ಸ್ಟೇಜಲ್ಲಿದ್ದೆ ನಾನು. ಎಲ್ಲರೂ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ನಾನು ಯಾರ್ಯಾರು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ನೋ ಅವರೆಲ್ಲರೂ ಬಂದಿದ್ದರು. ಬಟ್ ಎಕ್ಸ್ಪೆಕ್ಟ್ ಮಾಡದೇ ಇರೋರು ಕೂಡ ಬಂದಿದ್ದರು. ಜೊತೆಗೆ ಎಕ್ಸ್ಪೆಕ್ಟ್ ಮಾಡಿ ಕರೆದಿರೋರು ಬಂದಿಲ್ಲ. ಅದು ಕೂಡ ಸ್ವಲ್ಪ ಬೇಜಾರಿದೆ. ಬಟ್ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಅವತ್ತಿನ ದಿನ ತುಂಬಾ ಫಂಕ್ಷನ್ಸ್ ಇತ್ತು. ಐ ಅಂಡರ್ಸ್ಟ್ಯಾಂಡ್. ಸೊ ಏನು ಮಾಡೋದಕ್ಕಾಗಲ್ಲ. ಬಟ್ ಬೇಜಾರಂತೂ ಇದ್ದೇ ಇರುತ್ತೆ ಯಾರು ಬಂದಿಲ್ಲ ಅಂತ ಅಂದ್ಬಿಟ್ಟು.
ಸೊ ಇಲ್ಲಿ ಮಡ್ಲು ತುಂಬ ಶಾಸ್ತ್ರ ನಡೀತಾ ಇದೆ. ಮಡ್ಲು ತುಂಬಿದ ಮೇಲೆ ಮತ್ತೆ ನಾವು ಹೊರಗಡೆ ಹೋದ್ಮೇಲೆ ಮತ್ತೆ ವಾಪಸ್ ಮನೆಗೆ ಒಳಗೆ ಬರೋಂಗಿಲ್ಲ. ಇನ್ನೇನಿದ್ರು ಮಗುನ ಎತ್ಕೊಂಡೇ ಬರಬೇಕು. ಸೊ ಇವಾಗ ಅದನ್ನೆಲ್ಲ ಕಟ್ಟಿ ಎತ್ತಿಡ್ತಾ ಇದ್ದಾರೆ. ಜೊತೆಗೆ ನಂದು ವೀರೇಶ್ದು ಇನ್ನು ಫೋಟೋಶೂಟ್ ಕೂಡ ಆಗಿರಲಿಲ್ಲ, ಅದನ್ನು ಕೂಡ ಮಾಡಬೇಕಿತ್ತು. ಇನ್ನು ಊಟ ಮಾಡಿರಲಿಲ್ಲ ನಾವು. ಸೊ ಒಟ್ಟಿಗೆ ಊಟ ಮಾಡಿ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಈ ಬ್ಯಾಕ್ಗ್ರೌಂಡ್ ಬೇಕಿತ್ತು. ಅಲ್ಲಿ ಮುಂದೆ ಎಲ್ಲ ಟೇಬಲ್ ಇಟ್ಟಿದ್ರಲ್ಲ, ಅದೆಲ್ಲ ತೆಗಿಬೇಕಾಗಿತ್ತು. ಅದಕ್ಕೇ ಆ್ಯಂಡ್ ಮಡ್ಲು ಬೇರೆ ತುಂಬಿಟ್ಟಿದ್ರು. ಹೊರಗಡೆ ಹೋಗಿ ಫೋಟೋಸ್ ತೆಕ್ಕೊಳ್ಳೋಕ್ಕೂ ಆಗಲಿಲ್ಲ. ಆ್ಯಂಡ್ ತುಂಬ ಬಿಸಿಲಿತ್ತು. ಹೇಳಬೇಕಂತಂದರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು. ಆದರೂ ನಾನು ಅಲ್ಲಿ ಕೂತ್ಕೊಂಡು ಫ್ಯಾನೆಲ್ಲ ಇಟ್ಕೊಂಡು ಹಿಂಗೋ ಮ್ಯಾನೇಜ್ ಮಾಡಿದೆ. ಅದಾದಮೇಲೆ ಸರಿ ಊಟ ಮಾಡಿಕೊಂಡು ಜೊತೆಗೆ ಮುಂದೆ ಏನೇನು ಇಟ್ಟಿದ್ರಲ್ಲ ಅದನ್ನೆಲ್ಲ ತೆಗೆಸ್ಬಿಟ್ಟು ಅದಾದಮೇಲೆ ಫೋಟೋಶೂಟ್ ಮಾಡ್ಕೊಳ್ಳೋಣ, ಹೆಂಗೂ ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ ಅಂತ ಅಂದ್ಕೊಂಡು ಇವಾಗ ಫಸ್ಟು ಊಟನ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಆಸೆ ಇದ್ದಿದ್ದು ಹೊರಗಡೆ ಅಂದರೆ ಎಲ್ಲಿ ಎಲೆ ಹಾಕಿರ್ತಾರಲ್ಲ ಎಲೆ ಊಟ ಮಾಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಅಷ್ಟು ಬೇಗ ಎಲ್ಲರೂ ಮಡ್ಡಲ್ಲಿ ತುಂಬಿಟ್ರು. ಸೊ ಒಂದು ಸತಿ ಹೊರಗಡೆ ಹೋದ್ಮೇಲೆ ಮತ್ತೆ ವಾಪಸ್ ಬರೋಂಗಿಲ್ಲ ಅಂತ ಬೇರೆ ಹೇಳಿದ್ರಲ್ಲ, ಸರಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲರೂ ಪ್ಲೇಟ್ಗೆ ಹಾಕ್ಕೊಂಬಂದು ಕೊಟ್ಟರು. ನಾನು ವೀರೇಶ್ ಇಬ್ಬರು ತಿಂತಾಯಿದ್ದೀವಿ. ಸೊ ನನಗೆ ಏನಪ್ಪ ಅಂತಂದರೆ ಲಾಸ್ಟ್ ಅಂದರೆ ಇನ್ನು ಸ್ವಲ್ಪ ದಿನ ಸಿಗೋದಿಲ್ಲ, ಒಟ್ಟಿಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಒಟ್ಟಿಗೆ ತಿಂತಾಯಿದ್ದೀವಿ. ಆ್ಯಂಡ್ ಅವರು ಕೂಡ ತಿನ್ನೋ ಮೂಡಲ್ಲಿರಲಿಲ್ಲ. ಬಿಕಾಸ್ ತುಂಬ ಓಡಾಟ ಇತ್ತು, ಅವ್ರಿಗೂ ತುಂಬ ಸುಸ್ತಾಗ್ಬಿಟ್ಟಿತ್ತು. ಬಟ್ ಆದರೂ ಪಾಪ ಅವರು ನನಗೂ ತಿನ್ನಿಸಿ ಅವರು ಕೂಡ ತಿಂದರು. ಹಾಯ್. ಗೈಸ್, ಇವತ್ತು ಮೊದಲನೇ ಬಾರಿಗೆ ನಾವು 3 ಜನ ಫ್ರೆಂಡ್ಸ್, ಅಂದರೆ ನನ್ನ ಕ್ಲೋಸ್ ಬೆಸ್ಟ್ ಫ್ರೆಂಡ್ಸ್ 3 ಜನ ಇದೀವಲ್ಲ, ಇವತ್ತು ಸಿಕ್ಕಿದ್ದೀವಿ ಟೈಮ್ ಮಾಡಿಕೊಂಡು. ನೋಡ್ತಿರ್ಬೋದು ನಮ್ಮ 3 ಜನ ನಾವೊಂಥರ ತ್ರಿಮೂರ್ತಿಗಳ ಥರ ಎಲ್ಲೋದ್ರೂ ಒಟ್ಟಿಗೆ ಎಲ್ಲೋದ್ರೂ ಇರ್ತಿದ್ದೋ ಕಾಲೇಜಲ್ಲಿ ಮತ್ತು ಸ್ಕೂಲಲ್ಲಿ. ಈಗ ಸಿಗೋದೇ ಹೆಚ್ಚಾಗ್ಬಿಟ್ಟಿದೆ. ಇವತ್ತೇ ಎಷ್ಟು ವರ್ಷ ಆಯಿತು ಮದುವೆ ಆದಾಗಿಂದ ಅನ್ಸುತ್ತಲ್ಲ. ಅವ್ನು ನೋಡಕ್ ಬಂದಿದ್ನಲ್ಲ ಅವಾಗಷ್ಟೇ, 4 ಇಯರ್ಸ್ ಆಯ್ತು. ನಾನು ಅಶ್ವತಿ ಮೀಟ್ ಆಗಿದ್ದೀವಿ, ನಾನು ಮೀಟ್ ಆಗಿದ್ದೀವಿ. ಇವರಿಬ್ರು ಮೀಟ್ ಆಗಿಲ್ಲ. ಆ್ಯಂಡ್ 3 ಜನ ಒಟ್ಟಿಗೆ ಸಿಕ್ಕೇ ಇಲ್ಲ, ಇವಾಗಲೇ ಸಿಗ್ತಾ ಇರೋದು. ಸೊ ಖುಷಿ ಆಗ್ತಿತ್ತು. ನಮ್ದು ವಿಡಿಯೋ ಅಲ್ಲ. ರಾಣಿ ಜಾಗ ಬಿಡು. ರಾಣಿ ರಾಣಿ ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ಮೇಡಮ್. ಅಯ್ಯೋ ರಾಣಿ ರಾಣಿ ಅಶು ರಾಣಿಗೆ ಬಾಯ್ ಮಾಡ. ಅಶು ನಿನ್ನ ಆಂಟಿ ಬರ್ತೀವಿ. ಆರಾಮಾಗಿ ರೆಡಿ ಮಾಡಿ. ಸೊ ಎಲ್ಲ ಮುಗಿಸ್ಕೊಂಡು ನಾನು ಫೋಟೋಶೂಟ್ ಕೂಡ ಆಯಿತು. ಬಟ್ ಅದರದ್ದು ಯಾವುದೂ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಹೊರಡ್ತಾ ಇದ್ದೀವಿ ಇವಾಗ, ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿರೋದೆಲ್ಲ ಎತ್ಕೊಂಡು. ಸೊ ಆಗಲೇ ನೋಡ್ದಂಗೆ ನನಗೆ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ಬಿಕಾಸ್ ವೀರೇಶ್ ಬಿಟ್ಟು ಇರೋದು ಸ್ವಲ್ಪ ಕಷ್ಟ. 4 ಇಯರ್ಸ್ ಜೊತೆಗೆ ಇದ್ಬಿಟ್ಟು ಈಗ ಸಡನ್ನಾಗಿ 9 ಮಂತ್ಸ್ ಬಿಟ್ಟಿರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರು ಕೂಡ ಅಷ್ಟೇ ತುಂಬ ಎಮೋಷ್ನಲ್ ಆಗಿದ್ರು. ಬಟ್ ಅವ್ರು ತೋರಿಸ್ಕೊಳ್ಲಿಲ್ಲ ಅಷ್ಟೇ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಅಜ್ಜಿ ಮನೆಗೆ ಬಂದೆ. ಫಾರ್ ಸಮ್ ರೀಸನ್ಸ್ ಅಜ್ಜಿ ಮನೆಗೆ ಬಂದಿದ್ದು, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾಕೆ ಏನು ಆಯ್ತಾ ಅಂತ ಅಂದ್ಬಿಟ್ಟು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಯಾರ್ಯಾರೆಲ್ಲ ಬಂದಿದ್ರು
ಡೈರೆಕ್ಟಾಗಿ ಹೇಳೋಕ್ಕಾಗದೇ ಇದ್ದರು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ 3rd ಟೈಮ್ ಹೇಳ್ತಾ ಇರೋದು. ನನ್ನ ಡೇನ ನೀವೆಲ್ಲರೂ ಬಂದು ಒಂದು ಸ್ಪೆಷಲ್ ಡೇ ಮಾಡಿ, ಸ್ಪೆಷಲ್ ಇವೆಂಟ್ ಮಾಡಿ, ನನಗೆ ತುಂಬಾ ಖುಷಿ ಆಯಿತು ಬಂದಿದ್ದು ನೀವೆಲ್ಲರೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.